ನಮ್ಮ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಫುಡ್ ಲಿಸ್ಟ್ನಾಗ ಕೊರದ ಹಿಟ್ಟಿನ ಪಲ್ಯ ಒಂದು ಮೆನ್ಷನ್ ಆಗಿತ್ತು ನೋಡ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಏನೋ ಶುಭ ಕಾರ್ಯ ಇರಲಿ, ಮದುವೆ, ಗೃಹ ಪ್ರವೇಶ ಇರಲಿ, ಒಳ್ಳೆ ಯಾವ ಕಾರ್ಯ ಇದ್ರೂ ಒಂದು ಊಟದ ತಾಟ್ ಒಳಗೆ ಕೊರದ ಹಿಟ್ಟಿನ ಪಲ್ಯ ಅಂತೂ ಕಂಪಲ್ಸರಿ ಇದ್ದೇ ಇರ್ತೈತಿ. ಬರ್ರಿ ಫ್ರೆಂಡ್ಸ್, ಈ ಕೊರದ ಹಿಟ್ಟಿನ ಪಲ್ಯ ಅವ್ರ ಜುಣ್ಕದ ವಡಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಇಲ್ಲೊಂದು ಪ್ಯಾನ್ ಬಿಸಿಗೆ ಇಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡೇನಿ. ಎಣ್ಣೆ ಚಲೋ ಕಾದ್ಮೇಲೆ ಅದಕ್ಕೆ ನಾನು ಸಾಸಿವೆ, ಜೀರಿಗೆ ಹಾಕೇನಿ. ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ. ಈಗ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಾಡಿಸ್ಕೊಂಡೇನಿ. ಈಗ ಇದಕ್ಕೆ ನಾನು ಹಸಿ ಖಾರದ ಪೇಸ್ಟ್ ಹಾಕೊಂಡೇನಿ. ನಮಗೆ ಇದಕ್ಕೆ ಹಿಟ್ಟಿನ ಪಲ್ಯಕ್ಕೆ ಸ್ವಲ್ಪ ಹಸಿ ಖಾರ ಜಾಸ್ತಿ ಹಿಡಿತೈತಿ. ಯಾಕಂದ್ರೆ ನಾವು ಕಡ್ಲಿ ಹಿಟ್ಟು ಹಾಕಿದ್ಮೇಲೆ ಖಾರದ ಅಂಶ ಕಮ್ಮಿ ಆಕೈತಿ. ಸೊ ಸ್ವಲ್ಪ ಖಾರ ಇಲ್ಲೇ ಜಾಸ್ತಿ ಹಾಕೊಂಡ್ಬಿಡೋಣ. ಹಸಿ ಖಾರದ ಪೇಸ್ಟ್ ಜಾಸ್ತಿ ಹಾಕೊಂಡ್ಮೇಲೆ ಇದಕ್ಕೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಅರಿಶಿನ ಹಾಕ್ಕೊಂಡು ಇನ್ನೊಂದ್ಸತಿ ಕೈಯಾಡಿಸ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡೇನಿ. ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಟಿದ್ದೆ. ಆ ಮೆಂತ್ಯ ಸೊಪ್ಪನ್ನು ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸೊಪ್ಪು ಮತ್ತು ಉಳ್ಳಾಗಡ್ಡಿನ ಬಾಡಿಸ್ಕೊಳಕ್ಕೆ ಬಿಟ್ಬಿಡೋಣ. ಈಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಚಲೋ ತಂಗ ಬಾಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ರಸ, ಬೆಲ್ಲ ಹಾಕ್ಕೊಂಡೇನಿ. ಇದು ಮೂರೂ ಹಾಕಿದ್ಮೇಲೆ ಚಲೋ ತಂಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಗೆ ಎಷ್ಟು ಹಿಟ್ಟಿನ ಪಲ್ಯ ಮಾಡೋದೈತಲ್ಲ ಅಷ್ಟು ಅಂದ್ರೆ ನಾವು ನೀರು ಹಾಕ್ಕೊಳ್ಳೋಣ. ಇದಕ್ಕೇನು ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ಏನೂ ಇಲ್ಲ ಫ್ರೆಂಡ್ಸ್, ನಾವು ಅಂದಾಜಲೆ ಮಾಡಬೇಕಾಗುತ್ತೆ. ಸೊ ನಾ ಇಲ್ಲಿ 1.5 ಕಪ್ಪಷ್ಟು ನೀರು ಹಾಕ್ಕೊಂಡೇನಿ. ನೀರು ಹಾಕೊಂಡ್ಮೇಲೆ ಚಲೋ ತಂಗ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾನು ಒಂದು ಕೈಲೇ ಕಡ್ಲಿ ಹಿಟ್ಟನ್ನು ಹಾಕೊಂತ ಇನ್ನೊಂದು ಕೈಲೇ ಕೈಯಾಡಿಸ್ಕೊಂತ ಈ ರೀತಿ ಮಾಡೇನಿ. ಕಡ್ಲಿ ಹಿಟ್ಟನ್ನು ಚಲೋ ತಂಗ ಸಾಣಿಸಿ ಇಟ್ಟಿದ್ದೆ. ಕೈ ಬಿಡ್ಲಾರ್ದಂಗೆ ನಾವು ಇದನ್ನು ಕಂಟಿನ್ಯೂ ಕೈಯಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಕಡ್ಲಿ ಹಿಟ್ಟು ಹಾಕೋ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಗಂಟಾಗುತ್ತೆ. ಸೊ ಸಣ್ಣ ಉರಿ ಇಟ್ಕೊಂಡು ಒಂದು ಕೈಲೇ ಕೈಯಾಡಿಸ್ಕೊಂತ ಇನ್ನೊಂದು ಕೈಲೇ ನಾವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊತ ಹೋಗೋಣ. ನೋಡಿರಿ, ಈ ಹದಕ್ಕೆ ಬರೋ ಮಟನೂ ನಾವು ಕಡ್ಲಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಕಡ್ಲಿ ಹಿಟ್ಟು ಹಾಕೊಂಡು ಚಲೋ ತಂಗ ಮಿಕ್ಸ್ ಆದಮೇಲೆ ನಾವು ಇದನ್ನು ಸಣ್ಣ ಉರಿ ಮೇಲೆ ಇದನ್ನು ಒಂದು 7-8 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಕಡ್ಲಿ ಹಿಟ್ಟಿನ ಹಸಿತನ ಹೋಗಲಿಲ್ಲ ಅಂತಂದ್ರೆ ತಿನ್ನುವಾಗ ಅದು ನಮ್ಮ ನಾಲ್ಗೆಗೆ ಹತ್ಕೋತೈತಿ. ನೋಡಿರಿ, ಒಂದು 7-8 ನಿಮಿಷ ಆದಮೇಲೆ ಚಲೋ ತಂಗ ಬೆಂದ ರೆಡಿ ಆಗೈತಿ. ನಾನು ಅಲ್ಲೊಂದು ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ರೆಡಿ ಇಟ್ಟಿದ್ದೆ. ಈಗ ಇದೊಂದು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಆರಿಸ್ಕೊಂಡ್ಮೇಲೆ ನಾನು ಎಣ್ಣೆ ಹಚ್ಚಿಟ್ಟಿರೋಂಥ ತಾಟಿಗೆ ಇದನ್ನು ಕಡ್ಲಿ ಹಿಟ್ಟಿನ ಪಲ್ಯನ ಅಷ್ಟು ತಕ್ಕೊಂಡೇನಿ. ಇದನ್ನು ಚಲೋ ತಂಗ ಈಕ್ವಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ನಾನು ಬಿಳೆ ಎಳ್ಳನ್ನು ಹಾಕ್ಕೊಂಡೇನಿ. ಸ್ವಲ್ಪ ಬಿಳೆ ಎಳ್ಳನ್ನು ರೋಸ್ಟ್ ಮಾಡಿ ಹಾಕಿದ್ದೆ. ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕೇನಿ. ಹಸಿ ಕೊಬ್ಬರಿನ ಹೆರಿದು ಹಾಕ್ಕೊಂಡಿದ್ದೆ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿನ ಹಾಕ್ಕೊಂಡೇನಿ. ಕೆಲವೊಬ್ಬರು ಒಣ ಕೊಬ್ಬರಿನೂ ಹಾಕ್ತಾರೆ, ಅದನ್ನು ಹಾಕೋಬೋದು. ಅದು ಟೇಸ್ಟ್ ಚಲೋ ಆಗುತ್ತೆ. ಸ್ವಲ್ಪ ಕೊಬ್ಬರಿ ಹತ್ಕೊಳ್ಳಿ ಅಂತ ಸ್ವಲ್ಪ ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಒಂದು 5-10 ನಿಮಿಷ ಇದನ್ನು ಸ್ವಲ್ಪ ಆರಾಕ್ ಬಿಟ್ಮೇಲೆ ನಾವು ಒಂದು ಚಾಕು ಸಹಾಯದಲ್ಲಿ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈಗ ಕಟ್ ಮಾಡ್ಕೊಂಡ್ಮೇಲೆ ನಮ್ದು ಕೊರದ ಹಿಟ್ಟಿನ ಪಲ್ಯ ಇಲ್ಲೇ ರೆಡಿ ಆಗೈತೆ ನೋಡಿ ಫ್ರೆಂಡ್ಸ್. ನೋಡಿರಿ, ನೋಡೋಕೆ ಎಷ್ಟು ಮಸ್ತ್ ಐತಲ್ಲ, ತಿನ್ನೋಕ್ಕೂ ಅಷ್ಟು ಮಸ್ತ್ ಆಗಿತ್ತು ನೋಡ್ರಿ ಇದು.